ನಾನು ಇಲ್ಲಿ ಪ್ರಾಧಿಕಾರ ಹತ್ರ ನಾನು ಕೇಳ್ಕೊಂಡೆ, ಪಾರ್ಕಿಂಗು ಕನ್ಕುಂಟೆ ಹತ್ರ ಮಾಡಬೇಡ್ರಿ, ಪಾಲ್ಪಲ್ ದಿನ ಸರ್ಕಲ್ ಮಾಡಿ, ಈ ಕಡೆ ಮಾಕ್ಲಿತ ಮಾಡಿ, ಹತ್ರ ಆಗುತ್ತೆ. ಸುಮಾರು ಬೆಂಗಳೂರು, ಉತ್ತರ ಕರ್ನಾಟಕ, ಹೊಸಕೋಟೆ, ಇಡೀ ನಮ್ಮ ಕರ್ನಾಟಕ ಜನ ಇಲ್ಲಿ ಇವತ್ತು ಸೇರ್ಬೇಕಾಗಿತ್ತು. ಅದರಿಂದ ಕಾರು ಸ್ವಲ್ಪ ಕಂಟ್ರೋಲ್ ಮಾಡಿದ್ದಕ್ಕೆ ಜನ ಒಂದಷ್ಟು ಜನ ವಾಪಸ್ಸು ಹೋಗಿದ್ದಾರೆ. ನಾವು ಕಣ್ಣಾಗ ನೋಡಿದೀವಿ, ನಮಗೂ ಒಂದಷ್ಟು ಜನ ಫೋನ್ ಮಾಡಿದ್ದಾರೆ, ಯಾಕೆ ಘಾಟಿಯಲ್ಲಿ ಈ ತರ ಬಂದೋಬಸ್ತ್ ಮಾಡಿದ್ದಾರೆ ಅಂತ. ನಾವ್ ಹೇಳಿದ್ವಿ, ಒಂದು 2 ರಿಂದ 3 ಲಕ್ಷ ಜನ ಸೇರ್ತಾರೆ ಅಂತೇಳಿ ನಮ್ಗೆ ಮಾಹಿತಿ ಗೊತ್ತಿತ್ತು. ಅದರಿಂದ ಸ್ವಲ್ಪ ಕಂಟ್ರೋಲ್ ಮಾಡಕ್ಕ DC ಸಾಹೇಬರು ಆರ್ಡರ್ ಮಾಡಿದಾರಪ್ಪ, ಅದರಿಂದ ಮಾಡಿದಾರೆ ಅಂತ ನಾವು ಹೇಳಿದೀವಿ. ಮುಂದೆ ಇವಾಗ ಇಲ್ಲಿ ಮಿನಿಸ್ಟರ್ ಬಂದ್ರು, ಕಾರ್ ಏಕ ಏನೋ 1 ಕಾರ್ ಅಂತ ಸರ್ಬೋದು, 20 ಕಾರ್ ಇಲ್ಲಿಂದ ಏಕ ಮೇಲ್ಕಟ್ಟೆ ಆಗಿ ಅಲ್ಲಿ ಇಬ್ಬರು ಬಿದ್ದು ಕೈ ಒಬ್ಬರಿಗೆ ಮಗು ಏಟಾಯ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅಲ್ಲಿ, ಹೊಸವ್ರ ತಡೆ ಮಾಡಿ ಅಂತಂದ್ರು. ನಾವು ಅವಾಗ ತಡೆ ಮಾಡಿ ಆ ಮಗುಗೆ ಸ್ವಲ್ಪ ಕಾಲು ತುಳ್ತಾ ಆಗಿತ್ತು, ನಾವು ಹಂಗೆ ತಡೆ ಮಾಡಿ ಆ ಮಗುನ ಎಬ್ಬರಿಸಿ ಸೇಫ್ಟಿಯಾಗಿ ಕಳ್ಸಿದ್ದೀವಿ, ಹಾಸ್ಪಿಟಲ್ಗೂ ಕಳ್ಸಿದ್ವಿ ಆಂಬುಲೆನ್ಸ್ ಮಾಡಿ. ಮುಂದಿನ ದಿನಗಳಲ್ಲಿ ಈ ತರ ಮಾಡಬಾರ್ದು. 30-40 ಎಕರೆ ಜಮೀನಲ್ಲಿ ಪಾರ್ಕಿಂಗ್ ಮಾಡಿ ಬ್ಯಾನರ್ಗಳು ಹಾಕಿ ಕಂಟ್ರೋಲ್ ಮಾಡಿದ್ರು ಕೂಡ ಜಾಗ ಬಿಟ್ಟಿಲ್ಲ. ಮಿನಿಸ್ಟರ್ ಬರೋಕಂಟ 1 ಕಾರು ಒಳಗ್ ಬಿಟ್ಟಿಲ್ಲ. ಜನ ಹೆಂಗ್ ಸೇರ್ಬೇಕು ಜಾತ್ರೆ ಒಳಗೆ? ಕ್ರೌಡ್ ಹೆಂಗಾಗುತ್ತೆ? ನಾವು ಅದರಿಂದ ಮುಂದಿನ ದಿನಗಳಲ್ಲಿ ನಾನು DC ಸಾಹೇಬ್ರ ಹತ್ರ ಜಗಳ ಮಾಡಿದೆ ಬೆಳಗ್ಗೆನೆ. ಸರ್, ಇದು ಮಿನಿಸ್ಟರ್ಗಲ್ಲ ಜಾತ್ರೆ, ಸಾರ್ವಜನಿಕರು ಇಡೀ ನಮ್ಮ ಭಕ್ತಾದಿಗಳೆಲ್ಲ ಬರ್ತಾರೆ, ಎಲ್ಲರಿಗೂ ಜಾತ್ರೆ ಸರ್ ಇದು. ದಯವಿಟ್ಟು ಬೇಗ ಅದನ್ನ ತರಗೊಳಿಸ್ರಿ. ಕನ್ಕುಂಟೆ ಗೇಟ್ ಬಿಟ್ಟು ಮುಂದಕ್ಕೆ ಬರಕ್ಕೆ ಹೇಳಿ. ನಮ್ಮ ಜಾತ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ, ಕಾರುಗಳೆಲ್ಲ ನಿಂತು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ವಾದ ಮಾಡಿದ್ವಿ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಜನ ಸೇರ್ಬೇಕು ಮಾಡ್ರಿ. ಸಂತೋಷ ನಮ್ಗೆ, ಬ್ಯಾರಿಕೇಡ್ ಹಾಕಿರೋದು, ಜನ ಕಂಟ್ರೋಲ್ ಮಾಡೋದೆಲ್ಲ ನಮಗೂ ಸಂತೋಷನ. ನಾವು 3-4 ದಿವಸದಿಂದ ಘಾಟಿಯಲ್ಲೇ ಇದ್ದೀವಿ. ಜನಗಳಿಗೋಸ್ಕರವಾಗಿ ನಾವು ಅವ್ರ ಕಡೆಯಿಂದ ಸೇವೆ ಮಾಡ್ತಾ ಇದ್ವಿ, ಜನಸೇವೆ ಮಾಡ್ತಾ ಇದ್ವಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು TG ವಾಸುದೇವ್, ತುರುನಹಳ್ಳಿ.